ಪ್ರತಿದಿನ ಏನಾದ್ರೂ ಒಂದು ರೂಮರ್ಗಳು ಹರಿದಾಡ್ತಾನೆ ಇರುತ್ತವೆ. ಅಂಥದೇ ಒಂದು ವಿಚಾರ ಬಾಲಿವುಡ್ ಟು ಟಾಲಿವುಡ್ ಸಂಚಲನವನ್ನೇ ಸೃಷ್ಟಿಸಿದೆ. ಅದು ಯಾರ್ದು ಅಂದ್ರೆ ಕಾವಾಲಯ್ಯ ಅಂತ ಕಾಲ್ ಕುಣಿಸ್ತಾನೆ ಗಂಡ ಹಿಕ್ಲ ಹಾರ್ಟ್ ಒಳಗೆ ಚಿಟ್ಟೆಯನ್ನ ಬಿಟ್ಟಿರೋ ಹಾಟ್ ಚಿಟ್ಟೆ ತಮನ್ನಾ ಅವರದ್ದು. ಲಸ್ಟ್ ಸ್ಟೋರೀಸ್ ನಲ್ಲಿ ತಮನ್ನಾಳನ್ನ ನೋಡ್ದ ಚಳಿಯಲ್ಲೂ ಬೆವರಿದ್ರು. ನೀ ಕಾವಾಲಯ್ಯ ಅಂತ ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ ಕನಸಲ್ಲಿ ಕನವರ್ಸಿದ್ರು. ಇನ್ನು ಈ ಮಿಲ್ಕಿ ಬ್ಯೂಟಿಗೆ ಡೈರಿ ಮಿಲ್ಕ್ ಕೊಡ್ಸೋಕೆ ಅದೆಷ್ಟು ಹುಡುಗರು ಆಸೆ ಪಟ್ಟಿಲ್ಲ. ಆದ್ರೆ ಹಾಲಿನಂಥ ಮೈಬಣ್ಣದ ಹುಡುಗಿ ಮಾತ್ರ ನೋ ಐ ಆಮ್ ಆಲ್ರೆಡಿ ಎಂಗೇಜ್ ಅಂತ ಲಸ್ಟ್ ಸ್ಟೋರೀಸ್ ನಲ್ಲಿ ಜೊತೆಯಾಗಿ ಕಾಣಿಸ್ಕೊಂಡಿದ್ದ ವಿಜಯ್ ವರ್ಮಾ ಜೊತೆಗೆ ಡೇಟಿಂಗು ಔಟಿಂಗು ಅಂತ ಪ್ರಮೋಷನ್ ನಲ್ಲಿ ಬಿಸಿಯಾದ್ರು. ಇವರಿಬ್ಬರನ್ನ ನೋಡಿದವರು ಅಯ್ಯೋ ವೆಬ್ ಸೀರೀಸ್ ಪ್ರಮೋಷನ್ಗೆ ಅಂತ ಈ ರೀತಿ ಕೈ ಹಿಡ್ಕೊಂಡು ಓಡಾಡ್ತವ್ರೆ, ಎಲ್ಲ ಆದ್ಮೇಲೆ ಬ್ರೇಕಪ್ ಮಾಡ್ಕೋತಾರೆ, ನೋಡ್ತಾ ಇರು ಅಂತ ಮಿಲ್ಕಿ ಬ್ಯೂಟಿ ವಿಜಯ್ ವರ್ಮಾರ ಕಾಲೆಳೆದ್ರು. ಈಗ ಇವರೆಲ್ಲರ ಮಾತು ನಿಜ ಆಗಿದೆ ಅನ್ಸುತ್ತೆ. ಲಸ್ಟ್ ಸ್ಟೋರೀಸ್ ಟೈಮಲ್ಲಿ ನೀನೇ ಎಲ್ಲ, ನೀನಿಲ್ದೆ ಏನೂ ಇಲ್ಲ, ನಿನಗಾಗಿಯೇ ನಾನು ಅಷ್ಟು ಬೋಲ್ಡ್ ಆಗಿ ಆನ್ ಸ್ಕ್ರೀನ್ ನಲ್ಲಿ ಕಿಸ್ಸಿಂಗ್ ಸೀನ್ ನಲ್ಲಿ ಕಾಣಿಸ್ಕೊಂಡಿದ್ದು ವಿಜಯ್ ನನಗೆ ತುಂಬಾನೇ ಕಂಫರ್ಟಬಲ್ ಫೀಲ್ ಕೊಟ್ಟಿದ್ರು ಅಂತ ತಮನ್ನಾ ಆಡಿದಂತಹ ಮಾತುಗಳೆಲ್ಲ ಸುಳ್ಳಾಗೋಗಿದೆ. ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಅಂತ ತಮನ್ನಾ ವಿಜಯ್ನಿಂದ ದೂರವಾಗಿದ್ದಾರಂತೆ. ತಮನ್ನಾರನ್ನ ಹತ್ತಿರದಿಂದ ಬಲ್ಲವರು ಹೇಳೋ ಪ್ರಕಾರ ವಿಜಯ್ ವರ್ಮಾ ತಮನ್ನಾಗೆ ತುಂಬಾನೇ ಇರಿಟೇಟ್ ಮಾಡ್ತಿದ್ದಾರಂತೆ. ವಿಜಯ್ ವರ್ಮಾ ಒಳ್ಳೆಯ ಕಂಪಾನಿಯನ್ ಅಲ್ಲ ಅಂತ ಗೆಳೆಯನಿಗೆ ಟಾಟಾ ಬಾಯ್ ಬಾಯ್ ಎಂದಿದ್ದಾರಂತೆ ತಮನ್ನಾ. ಏನೋಪ್ಪ ಈ ಹೀರೋಯಿನ್ಗಳು ಸಿನಿಮಾ ಪಬ್ಲಿಸಿಟಿ ಅಂತ ಬಂದಾಗ ಎಲ್ಲದಕ್ಕೂ ರೆಡಿ ಇರ್ತಾರೆ. ಆದ್ರೆ ಪ್ರಮೋಷನ್ ಮುಗಿದ ಮೇಲೆ ಏನು ನಡೆದೇ ಇಲ್ವೇನೋ ಅನ್ನೋ ರೀತಿ ಕೈ ಕೊಟ್ಟು ಇನ್ನೊಂದ್ ಕಡೆ ಹೋಗ್ತಾರೆ. ಈಗ ತಮನ್ನಾ ವಿಚಾರದಲ್ಲೂ ಹಾಗೆ ಆಗಿದ್ದು ಮಿಲ್ಕಿ ಬ್ಯೂಟಿ ಅಭಿಮಾನಿಗಳು, ಅದರಲ್ಲೂ ಗಂಡ ಇಕ್ಲು ಫುಲ್ ಖುಷಿಯಾಗಿದ್ದು ನಾನ್ ರೆಡಿ ಅಂತ ತಮನ್ನಾ ಬಾಯ್ ಫ್ರೆಂಡ್ ಆಗೋಕೆ ಲೈನ್ ನಲ್ಲಿ ನಿಂತವ್ರಂತೆ.